ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಕುಖ್ಯಾತ ಕಳ್ಳನಾಗಿ ಬದಲಾಗಿರುವಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಪೊಲೀಸರು ಸದ್ಯ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಮನೆಗಳ್ಳ ಟೆಕ್ಕಿ ಮೂರ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಲಕ್ಷಗಟ್ಟಲೆ ಸಂಬಳ ಇದ್ರೂ ಕೂಡ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದು ಕಳ್ಳನಾಗಿ ಬದಲಾಗಿದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್. ಬೆಟ್ಟಿಂಗ್ ಚಟ ಎಷ್ಟಿತ್ತು ಅಂತಂದ್ರೆ ಅಪ್ಪನ ಆಸ್ತಿಯನ್ನು ಕೂಡ ಮಾರಿಸಿದ್ದ ಈ ಮಗ. ಬೆಟ್ಟಿಂಗ್ನಲ್ಲಿ ಲಾಸ್ ಆಗಿ ಕೊನೆಗೆ ಹಣ ಸಂಪಾದಿಸೋದಕ್ಕೆ ಕಳ್ಳತನದ ದಾರಿಯನ್ನು ಹಿಡಿದಿದ್ದ. ಸದ್ಯ ಬಂಧಿತನಿಂದ 25 ಲಕ್ಷ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಗಮನಿಸ್ತಾ ಇದ್ದೀರಿ, ಮೂರ್ತಿ ಅಂತ ಈತನ ಹೆಸರು. ಮೂಲತಃ ಶಿವಮೊಗ್ಗ, ಬೆಂಗಳೂರಲ್ಲಿ ಕೆಲಸದಲ್ಲಿದ್ದ, ಸಾಫ್ಟ್ವೇರ್ ಇಂಜಿನಿಯರ್ ವೃತ್ತಿಯಲ್ಲಿ. ಆದರೆ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದು ಕೈಯಲ್ಲಿದ್ದನ್ನೆಲ್ಲವನ್ನೂ ಕೂಡ ಕಳ್ಕೊಂಡಿದ್ದ, ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡಿದ್ದ. ಈ ಕಾರಣಕ್ಕಾಗಿ ಕೊನೆಗೆ ದಾರಿ ಕಾಣದೆ ಕಳ್ಳತನಕ್ಕೆ ಇಳಿದಿದ್ದ. ಸದ್ಯ ಈತನನ್ನು ಅರೆಸ್ಟ್ ಮಾಡಲಾಗಿದೆ. 25 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸ್ ಸ್ಟೇಷನ್ನಲ್ಲಿ ಅದು ಒಂದು ಪ್ರಕರಣ. ಇದು ಒಂದು ಒಬ್ಬ ಆರೋಪಿ ಅರೆಸ್ಟ್ ಮಾಡಿದ್ದಾರೆ. ಅವರು ಮೂರ್ತಿ ಅಲಿಯಾಸ್ ಅನಪ್ಪ. ಇವರು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದರು. ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡಿ ಮೋರ್ ದೆನ್ 20 ಕೇಸ್ ಇದೆ ಅವ್ರದ್ದು. ಹಳೆಯ ಅಫೆಂಡರ್ ಅವರು. ಈ ಸದ್ಯಕ್ಕೆ ಪ್ರಸ್ತುತ ಇದರಲ್ಲಿ 4 ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವರು. ಒಂದು ಚೈನ್ ಸ್ನ್ಯಾಚಿಂಗ್ ಮತ್ತು 3 ಹೌಸ್ ಥೆಫ್ಟ್. ಟೋಟಲ್ ವ್ಯಾಲ್ಯೂ ಅಂದಾಜು 16.75 ಲ್ಯಾಕ್ಸ್ದು ಇದೆ. ಇದು ನಮ್ಮ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸ್ ಪತ್ತೆ ಮಾಡಿದ್ದಾರೆ ಅವರು. ಇದನ್ನು ತುಂಬ ಒಳ್ಳೆ ಕೆಲಸ ಮಾಡಿ ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅನ್ನು ನಿಷೇಧ ಮಾಡಬೇಕು ಅನ್ನುವಂಥ ಕೂಗು ಬಹಳ ದಿನದಿಂದ ಕೇಳಿ ಬರ್ತಾ ಇದೆ. ಯಾಕೆ ಅನ್ನೋದಕ್ಕೆ ಕಾರಣಗಳು ಸಿಗ್ತಾ ಇದೆ. ನೋಡ್ತಾ ಇದ್ದೀರಿ, ಎಂತೆಂಥ ಮನೆಗಳನ್ನೇ ಹಾಳು ಮಾಡಿ ಹಾಕಿದೆ ಈ ಆನ್ಲೈನ್ ಬೆಟ್ಟಿಂಗ್ ಅನ್ನುವಂಥದ್ದಂದೆ. ಇದು ಕೂಡ ಅಂಥದ್ದೇ ಕೇಸು. ಈತ ವಿದ್ಯಾರ್ಥಿ, ಇಂಜಿನಿಯರಿಂಗ್ ಓದ್ತಾ ಇದ್ದ. ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದು ಮನೆಯ ಆಸ್ತಿಯನ್ನೆಲ್ಲ ಮಾರಿ ಕೊನೆಗೆ ಕಳ್ಳತನಕ್ಕೆ ಇಳಿದಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.